ಹಾಯ್ ಡಿಯರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬಾದಾಮ್ ಪೌಡರ್. ಅಂಗಡಿಲಿ ಸಿಗೋವಂಥ ಬಾದಾಮ್ ಪೌಡರ್ ಮನೇಲಿ ಕೂಡ ನಾವು ತುಂಬ ಚೆನ್ನಾಗಿ ಮಾಡ್ಕೋಬೋದು. ಅಂಗಡಿಲಿ ಸಿಗೋ ಅಂಥ ಪೌಡರಲ್ಲಿ ತುಂಬಾ ಶುಗರ್ ಇದೆ, ಬಾದಾಮು ತುಂಬ ಕಮ್ಮಿ ಹಾಕಿರ್ತಾರೆ. ನಾವು ನಮಗೆ ಹೇಗೆ ಬೇಕೋ ಹಾಗೆ ನಾವು ಬಾದಾಮ್ ಪೌಡ್ರ್ ಮಾಡ್ಕೋಬೋದು. ಇವಾಗ ಬನ್ನಿ ಅದಕ್ಕೆಲ್ಲ ಏನು ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಅರ್ಧ kg ಬಾದಾಮ್ ತೊಗೊಂಡಿದ್ದೀನಿ. ಅರ್ಧ kg ಬಾದಾಮಲ್ಲಿ ಸ್ವಲ್ಪ ಕಟ್ ಮಾಡೋದಕ್ಕೆ ಅಂತ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಒಂದು 100 ಗ್ರಾಮಷ್ಟು ಪಿಸ್ತಾ ಮತ್ತು 100 ಗ್ರಾಮಷ್ಟು ಗೋಡಂಬಿ ಹಾಕ್ಕೋಬೋದು. ಗೋಡಂಬಿ ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಆಮೇಲೆ ನಾನು ಏಲಕ್ಕಿ ತೊಗೊಂಡಿದ್ದೀನಿ. ಇದು ಪಿಸ್ತಾ ಮತ್ತು ಬಾದಾಮಿ, ಇದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಪೌಡರ್ ಜೊತೆ ಸೇರಿಸೋದಕ್ಕೆ ಅಂತ ತೊಗೊಂಡಿರೋದು. ಮತ್ತು ಶುಗರ್ ತೊಗೋಬೇಕು. ಶುಗರು ಇರಬೇಕು. ಅದಕ್ಕೆ ಬೆಲ್ಲ ಹಾಕ್ತೀನಿ ಅಂದರೆ ಅದು ಕಲರ್ ಫುಲ್ ಚೇಂಜ್ ಆಗುತ್ತೆ, ಅದರಿಂದ ನಾವು ಶುಗರೇ ಆ್ಯಡ್ ಮಾಡಬೇಕಾಗುತ್ತೆ. ನಂತರ ಸ್ವಲ್ಪ ಅರಶಿನ ಬೇಕಾಗುತ್ತೆ. ಇವಾಗ ನಾವು ಏನು ಮಾಡಬೇಕು ಅಂದರೆ ಈ ಬಾದಾಮನ್ನು ಸಣ್ಣ ಉರಿಯಲ್ಲಿ ನಾವು ನೀಟಾಗಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಬಾದಾಮು ಮತ್ತು ಗೋಡಂಬಿ ಪಿಸ್ತಾ ಕೂಡ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಬನ್ನಿ ಇವಾಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ನಾವು ಗೋಡಂಬಿ ಮತ್ತು ಪಿಸ್ತಾ ಮತ್ತು ಬಾದಾಮಿ ಇದೆಲ್ಲ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ರೋಸ್ಟ್ ಎಲ್ಲ ಆದಮೇಲೆ ನಾವು ಅದನ್ನು ಪೂರ್ತಿ ತಣ್ಣಗಾದಮೇಲೆ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಅದಕ್ಕೆ ಮುಂಚೆ ಏನಾದರೂ ನಾವು ಬಿಸಿಯಲ್ಲೇ ಏನಾದರೂ ಮಿಕ್ಸಿಗೆ ಹಾಕ್ಕೊಂಡ್ರೆ ಅದು ಫುಲ್ಲು ಎಲ್ಲ ಗಂಟಾಗ್ಬಿಡುತ್ತೆ, ಆವಾಗ ನೀಟಾಗಿ ಪೌಡ್ರ್ ಆಗೋಲ್ಲ. ಅದಕ್ಕೋಸ್ಕರ ನಾವು ಬಾದಾಮು ಎಲ್ಲ ನೀಟಾಗಿ ಪೂರ್ತಿ ಕೂಲ್ ಆದಮೇಲೆ ನಾವು ಪೌಡರ್ ಮಾಡ್ಕೋಬೇಕು. ಪೌಡರ್ ಎಲ್ಲ ಆದಮೇಲೆ ನಾವು ನೀಟಾಗಿ ಒಂದು ಬಾಟಲ್ಗೆ ಹಾಕ್ಕೊಂಡಿಕ್ಕೋಬೋದು. ಆಚೆ ಇಟ್ಕೊಳ್ಳೋದ್ಕಿಂತ ನಾವು ಎಷ್ಟು ಬೇಕೋ ಅಷ್ಟು ಆಚೆ ಇಟ್ಕೊಂಡು ಮಿಕ್ಕಿದ್ದನ್ನ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿವಸ ಬಾಳಿಕೆ ಬರುತ್ತೆ. ಇದೇ ರೀತಿ ನೋಡಿ MTR ಶೈಲಿಯ ಬಾದಾಮ್ ಪೌಡ್ರ್ ಮಾಡುವ ವಿಧಾನ ನೋಡಿ. ಇವಾಗ ಬಾದಾಮೆಲ್ಲ ತುಂಬಾ ಕೂಲಾಗಿದೆ. ಇವಾಗ ನಾವು ಸ್ವಲ್ಪ ಬಾದಾಮು, ಸ್ವಲ್ಪ ಗೋಡಂಬಿ, ಸ್ವಲ್ಪ ಪಿಸ್ತಾ, ಹಾಗೆ ಶುಗರು ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ, ಕಮ್ಮಿ ಆದರೆ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೊಬೋದು. ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕ್ಕೊಳ್ಳಿ. ಇದನ್ನೇ ನಾವು ಒಂದೇ ಸಾರಿ ರುಬ್ಬಾರ್ದು, ಒಂದು 3 to 4 ಬ್ಯಾಚಸ್ ಮಾಡಿಕೊಂಡು ರುಬ್ಬಿದ್ರೆ ತುಂಬ ನೀಟಾಗಿ ಬರುತ್ತೆ. ಸ್ವಲ್ಪ ಅರಶಿನ ಹಾಕ್ಕೊಳ್ಳಿ. ಅರಶಿನ, ಏಲಕ್ಕಿ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಈ ಮಿಕ್ಸಿನ ನಾವು ಪೂರ್ತಿಯಾಗಿ ರುಬ್ಬಾರ್ದು, ಸ್ವಲ್ಪನೇ ನಾವು ಬಿಟ್ಟು ಈ ಥರ ರುಬ್ಕೊಬೇಕಾಗುತ್ತೆ. ಈ ಥರ ಆದಮೇಲೆ ನೀಟಾಗಿ ಎಷ್ಟೆಷ್ಟು ಇದೆಯೋ ಅದನ್ನು ನೋಡಿಕೊಂಡು ಬ್ಯಾಚಸ್ ಬೈ ಸ್ವಲ್ಪ ಹಾಕ್ಕೊಳ್ತಾ ಹೋಗಿ. ಇದಾದಮೇಲೆ ನಾವು ನೀಟಾಗಿ ಬಾದಾಮ್ ಪೌಡ್ರು ರೆಡಿ ಆಗುತ್ತೆ. ಆ ನಂತರ ನಾವು ಕಟ್ ಮಾಡಿರೋವಂಥ ಬಾದಾಮು, ಪಿಸ್ತಾ ಇವೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ನಾವು ಲಾಸ್ಟಲ್ಲಿ ಪೌಡರ್ಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ನಾವು ಆಮೇಲೆ ಪೌಡರ್ನ ಹಾಲು ಚೆನ್ನಾಗಿ ಕಾಯಿಸಿ, ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಲೋಟಕ್ಕೆ ಹಾಕ್ಕೊಂಡು ನಾವು ಪೌಡ್ರ್ ಬೇಕಾದ್ರೆ 1 ಸ್ಪೂನ್ ಇಲ್ಲ 1.5 ಸ್ಪೂನ್ ನಾವು ಹಾಕ್ಕೊಬೋದು. ನೀವು ಹಾಗೆ ಕಾಯಿಸ್ಬೇಕಾದ್ರೇ ಬಾದಾಮ್ ಪೌಡ್ರ್ ಹಾಕ್ತೀನಿ ಅಂದರೆ ಅದು ಬೇರೆ ಟೇಸ್ಟ್ ಬರುತ್ತೆ. ನಾವು ಹಾಗೆ ಗ್ಲಾಸ್ಗೆ ಹಾಕ್ಕೊಂಡು ಡೈರೆಕ್ಟು ಪೌಡರ್ ಹಾಕಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಮಕ್ಕಳು ಕೂಡ ತುಂಬ ಖುಷಿಯಾಗಿರ್ತಾರೆ. ಇದೇ ನೋಡಿ MTR ಶೈಲಿಯ ಬಾದಾಮ್ ಪೌಡರ್ ಮಾಡುವ ವಿಧಾನ. ತುಂಬಾ ಚೆನ್ನಾಗಿ ಬಂದಿತ್ತು. ಆಗಲೇ ಆಲ್ಮೋಸ್ಟ್ ಈ ವಿಡಿಯೋ ಮಾಡೋಷ್ಟರಲ್ಲಿ ನಮ್ಮ ಮನೇಲಿ ಆಗಲೇ ಅರ್ಧ ಭಾಗ ಬಾದಾಮ್ ಪೌಡ್ರ್ ಆಗಲೇ ಖಾಲಿಯಾಗಿದೆ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾನು ತಿರ್ಗಾ ಇನ್ನೊಂದು ಬ್ಯಾಚಸ್ ಮಾಡಬೇಕಾಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. Thank you for watching videos. Thank you.